ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಾಯಲ್ ಎಜುಕೇಷನ್ ಕನ್ನಡ ಚಾನಲ್. ಎಲ್ಲರಿಗೂ ರಾಯಲ್ ಎಜುಕೇಷನ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ದಿನಾಂಕ 7/12/2025 ನಡೆದ ಶಿಕ್ಷಕರ ಅರ್ಹತಾ ಪರೀಕ್ಷೆ TET 2025 ಎಕ್ಸಾಮ್ಸ್ ಅನ್ನು ಅಯೋಪ್ ರಾಜ್ಯದ ಎಲ್ಲ ಪ್ರಶಿಕ್ಷಣಾರ್ಥಿಗಳು ಸೂಪರ್ ಆಗಿ ಚೆನ್ನಾಗಿ ಬರೆದಿರೋ ಅಂದ್ಕೊಂಡು ಅದೇ ಶಿಕ್ಷಕರ ಅರ್ಹತಾ ಪರೀಕ್ಷೆ TET 2025 ಎಕ್ಸಾಮ್ಸ್ನಲ್ಲಿ ಬಂದಿರತಕ್ಕಂಥ ಶಿಶು ವಿಕಾಸನ ಮತ್ತು ಬೋಧನಾ ಶಾಸ್ತ್ರ ಸೈಕಾಲಜಿ ವಿಭಾಗದಲ್ಲಿ ಬಂದಿರತಕ್ಕಂಥ ಎಲ್ಲ ಕ್ವಶನ್ಗಳಿಗೆ ಕ್ವಿಕ್ ಆಗಿ ಸ್ಪೀಡ್ ಆಗಿ ಯಾವುದೇ ವಿವರಣೆ ಇಲ್ಲದೇ ಕೀ ಆನ್ಸರ್ ಅನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈಗಾಗಲೇ ಸಾಮಾನ್ಯ ಕನ್ನಡ ವಿಭಾಗದಲ್ಲಿ ಬಂದಿರತಕ್ಕಂಥ ಎಲ್ಲ ಕ್ವಶನ್ಗಳಿಗೆ ನಾವು ಕೀ ಆನ್ಸರ್ ಅನ್ನು ನೀಡಿದ್ದೀವಿ. ಆ ಒಂದು ವಿಡಿಯೋವನ್ನು ಯಾರೆಲ್ಲ ಇನ್ನು ನೋಡಿಲ್ಲ ಅಂದರೆ ಬೇಗನೆ ಆ ಒಂದು ವಿಡಿಯೋವನ್ನು ನೋಡಿಕೊಂಡು ಬನ್ನಿ. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಶಿಶು ವಿಕಾಸನ ಮತ್ತು ಬೋಧನಾ ಶಾಸ್ತ್ರ ಸೈಕಾಲಜಿ ವಿಭಾಗದಲ್ಲಿ ಬಂದಿರತಕ್ಕಂಥ ಎಲ್ಲ ಕ್ವಶನ್ಗಳಿಗೆ ಕ್ವಿಕ್ ಆಗಿ ಆನ್ಸರ್ ಅನ್ನು ನೋಡ್ತಾ ಹೋಗೋಣ. 61ನೇ ಕ್ವಶನ್, ಮೊಟ್ಟ ಮೊದಲ ಕ್ವಶನ್. ಮಕ್ಕಳಿಗೆ ಪಂಚತಂತ್ರ, ಗೀತೋಪನಿಷತ್ತು, ರಾಮಾಯಣ, ಮಹಾಭಾರತದ ಕಥೆಗಳನ್ನು ಕಲಿಸುವುದು ಇದರ ಭಾಗವಾಗಿದೆ. ಆಪ್ಷನ್ 1 ಮಾನಸಿಕ ವಿಕಾಸ, ಆಪ್ಷನ್ 2 ಸಾಮಾಜಿಕ ವಿಕಾಸ, ಆಪ್ಷನ್ 3 ನೈತಿಕ ವಿಕಾಸ, ಆಪ್ಷನ್ 4 ಸಂವೇಗಾತ್ಮಕ ವಿಕಾಸ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ನೈತಿಕ ವಿಕಾಸ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 62ನೇ ಕ್ವಶನ್. IQ ಎಂಬುದು ಏನು? ಆಪ್ಷನ್ 1 ಆಂತರಿಕ ಭಾಗಲಬ್ಧ, ಆಪ್ಷನ್ 2 ವೈಯಕ್ತಿಕ ಗುಣಮಟ್ಟ, ಆಪ್ಷನ್ 3 ಬುದ್ಧಿ ಭಾಗಲಬ್ಧ, ಆಪ್ಷನ್ 4 ಬೌದ್ಧಿಕ ಪರಿಮಾಣ. ನೋಡಿ, IQ ಅಂದರೆ ಇಂಟೆಲಿಜೆನ್ಸ್ ಕ್ವಾಂಟಿಯೆಂಟ್ ಅಂತ ಕರಿತಾ ಹೋಗ್ತೀವಿ. ಈ ಒಂದು ಕ್ವಶನ್ಗೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಬುದ್ಧಿ ಭಾಗಲಬ್ಧ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. 63ನೇ ಕ್ವಶನ್. ಘನ ಆಹಾರ ಸೇವನೆ, ನಡೆದಾಡುವ ಮತ್ತು ಮಾತನಾಡುವ ಕಲಿಕೆಯು ಈ ವಿಕಾಸದ ಕ್ರಿಯೆಯಾಗಿದೆ. ಆಪ್ಷನ್ 1 ಆರಂಭಿಕ ಬಾಲ್ಯಾವಧಿ ಆಗುತ್ತೋ, ಆಪ್ಷನ್ 2 ಉತ್ತರ ಬಾಲ್ಯಾವಧಿ ಆಗುತ್ತೋ, ಆಪ್ಷನ್ 3 ತಾರುಣ್ಯಾವಸ್ಥೆ ಆಗುತ್ತೋ, ಆಪ್ಷನ್ 4 ವಯಸ್ಕಾವಧಿ ಆಗುತ್ತೋ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ 1 ಆರಂಭಿಕ ಬಾಲ್ಯಾವಧಿ. ನೋಡಿ, ಆರಂಭಿಕ ಬಾಲ್ಯಾವಧಿಯಲ್ಲಿ ಮಗು ಘನ ಆಹಾರ ಸೇವನೆ, ನಡೆದಾಡುವುದು ಮತ್ತು ಮಾತನಾಡುವ ಕಲಿಕೆ ಪ್ರಾರಂಭ ಆಗಿರುತ್ತೆ. ನೆಕ್ಸ್ಟ್ 64ನೇ ಕ್ವಶನ್. ಪರಿಕಲ್ಪನೆಯ ರಚನೆಯು ಇದರ ಅಂಶವಾಗಿದೆ. ಆಪ್ಷನ್ 1 ದೈಹಿಕ ವಿಕಾಸ, ಆಪ್ಷನ್ 2 ಬೌದ್ಧಿಕ ವಿಕಾಸ, ಆಪ್ಷನ್ 3 ಸಂವೇಗಾತ್ಮಕ ವಿಕಾಸ, ಆಪ್ಷನ್ 4 ನೈತಿಕ ವಿಕಾಸ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಪರಿಕಲ್ಪನೆ ರಚನೆಯು ಬೌದ್ಧಿಕ ವಿಕಾಸದ ಒಂದು ಅಂಶವಾಗಿದೆ. ನೆಕ್ಸ್ಟ್ 65ನೇ ಕ್ವಶನ್ಗೆ ಹೋಗೋಣ ಬನ್ನಿ. ವ್ಯಕ್ತಿತ್ವದ ಮನೋವಿಶ್ಲೇಷಣೆ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದವರು ಯಾರು? ಆಪ್ಷನ್ 1 ಆಲ್ಫೋರ್ಡ್, ಆಪ್ಷನ್ 2 ಐಸೆಂಕ್, ಆಪ್ಷನ್ 3 ಕೆಟೆಲ್, ಆಪ್ಷನ್ 4 ಸಿಗ್ಮಂಡ್ ಫ್ರಾಯ್ಡ್. ನೋಡಿ, ವ್ಯಕ್ತಿತ್ವದ ಮನೋವಿಜ್ಞಾನ ಸಿದ್ಧಾಂತವನ್ನ ಸಿಗ್ಮಂಡ್ ಫ್ರಾಯ್ಡ್ ಅವರವರು ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಸಿಗ್ಮಂಡ್ ಫ್ರಾಯ್ಡ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. 66ನೇ ಕ್ವಶನ್. ಈ ಹಂತದಲ್ಲಿ ವ್ಯಕ್ತಿಗಳು ಹಗಲು ಕನಸನ್ನ ಕಾಣುತ್ತಾರೆ. ಆಪ್ಷನ್ 1 ವಯಸ್ಕಾವಧಿ, ಆಪ್ಷನ್ 2 ವೃದ್ಧಾಪ್ಯ, ಆಪ್ಷನ್ 3 ಬಾಲ್ಯಾವಸ್ಥೆ, ಆಪ್ಷನ್ 4 ತಾರುಣ್ಯಾವಸ್ಥೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? 4ನೇ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ, ತಾರುಣ್ಯ ವ್ಯವಸ್ಥೆ. ತಾರುಣ್ಯ ವ್ಯವಸ್ಥೆಯಲ್ಲಿ ವ್ಯಕ್ತಿಗಳು ಹಗಲು ಕನಸನ್ನ ಕಾಣುತ್ತಾರೆ. ನೆಕ್ಸ್ಟ್ ನೋಡ್ತಾ ಹೋಗೋಣ ಬನ್ನಿ. 67ನೇ ಕ್ವಶನ್. ಮಾನವರ ಲೈಂಗಿಕ ವಿಕಾಸನವು ಇಲ್ಲಿ ಉತ್ತುಂಗದಲ್ಲಿರುತ್ತೆ. ಆಪ್ಷನ್ 1 ಬಾಲ್ಯ ವ್ಯವಸ್ಥೆಯಲ್ಲಿರುತ್ತೋ, ಆಪ್ಷನ್ 2 ವಯಸ್ಕಾವಧಿಯಲ್ಲಿ ಇರುತ್ತೋ, ಆಪ್ಷನ್ 3 ತಾರುಣ್ಯ ವ್ಯವಸ್ಥೆಯಲ್ಲಿ ಇರುತ್ತೋ, ಆಪ್ಷನ್ 4 ವೃದ್ಧಾಪ್ಯ ವ್ಯವಸ್ಥೆಯಲ್ಲಿ ಇರುತ್ತೋ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ನಿಮ್ಗೆ ಈಗಾಗಲೇ ಗೊತ್ತಿದೆ ಅನ್ಕೊಂತೀನಿ. ತಾರುಣ್ಯ ವ್ಯವಸ್ಥೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ. 68ನೇ ಕ್ವಶನ್. ಉತ್ತಮ ಪಾಠ ಯೋಜನೆಯ ಪ್ರಮುಖ ಗುಣಲಕ್ಷಣ ಇದಾಗಿದೆ. ಆಪ್ಷನ್ 1 ಶಿಕ್ಷಕ ಕೇಂದ್ರಿತ ಆಗುತ್ತೋ, ಆಪ್ಷನ್ 2 ವಿದ್ಯಾರ್ಥಿ ಕೇಂದ್ರಿತ ಆಗುತ್ತೋ, ಆಪ್ಷನ್ 3 ಪರೀಕ್ಷಾ ಕೇಂದ್ರಿತ ಆಗುತ್ತೋ, ಆಪ್ಷನ್ 4 ಪಠ್ಯವಸ್ತು ಕೇಂದ್ರಿತ ಆಗುತ್ತೋ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ವಿದ್ಯಾರ್ಥಿ ಕೇಂದ್ರಿತ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೋಡಿ, ಉತ್ತಮ ಪಾಠ ಯೋಜನೆಯ ಪ್ರಮುಖ ಗುಣಲಕ್ಷಣ ವಿದ್ಯಾರ್ಥಿ ಕೇಂದ್ರಿತವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಈ ಒಂದು 2025ರ ಟೆಟ್ಗೆ ಅಪ್ಲೈ ಮಾಡಿರೋದು 3 ಲಕ್ಷಕ್ಕೂ ಹೆಚ್ಚು ಸ್ಟೂಡೆಂಟ್ಸ್ಗಳು ಅಪ್ಲೈ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಕೇವಲ ಯಾರೆಲ್ಲ ನಿರಂತರವಾಗಿ ಸ್ಟಡಿ ಮಾಡಿರ್ತಾರೋ, ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡಿರ್ತೀರೋ ಅವರು ಮಾತ್ರ ಸಕ್ಸಸ್ ಆಗೋಕ್ಕೆ ಸಾಧ್ಯ. ನೋಡಿ, 3 ಲಕ್ಷ ವಿದ್ಯಾರ್ಥಿಗಳಲ್ಲಿ ಕೇವಲ 20ರಿಂದ 30 ಸಾವಿರ ವಿದ್ಯಾರ್ಥಿಗಳು ಮಾತ್ರ ಟೆಟ್ ಪಾಸ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಅವರು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿರುತ್ತೆ. ಯಾರು ಸತತವಾಗಿ ಪ್ರಯತ್ನ ಮಾಡ್ತಾರೋ ಅವರಿಗೆ ಗೆಲುವು ಖಚಿತ. ನೋಡಿ, 2026ರ ಭವಿಷ್ಯ ಈ ಒಂದು ಪೇಪರ್ನಲ್ಲಿ ನಿರ್ಧಾರವಾಗಿರ್ತಕ್ಕಂಥದ್ದು. ನೋಡಿ, ನೆಕ್ಸ್ಟ್ CET ಬರ್ತಾ ಹೋಗ್ತವೆ. GPSTR HSTRಗೆ ಈ ಒಂದು CET ನಿಮಗೆ TET ಅಂತಕ್ಕಂಥ ಒಂದು ಪರೀಕ್ಷೆ ಅತಿ ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ ಬನ್ನಿ. 69ನೇ ಕ್ವಶನ್. ಒಬ್ಬ ವ್ಯಕ್ತಿ ಕಡಿಮೆ ಮಾತನಾಡುವವನಾಗಿದ್ದರೆ ಅವನನ್ನು ಹೀಗೆ ಕರೆಯುತ್ತೇವೆ.
ಆಪ್ಷನ್ 1 ಅಂತರ್ಮುಖಿ, ಆಪ್ಷನ್ 2 ಸಾಮಾನ್ಯ ವ್ಯಕ್ತಿ, ಆಪ್ಷನ್ 3 ಬಹಿರ್ಮುಖಿ, ಆಪ್ಷನ್ 4 ಉಭಯಮುಖಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಅಂತರ್ಮುಖಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. 70ನೇ ಕ್ವಶನ್. ಈ ಹಂತದಲ್ಲಿ ಸಮವಯಸ್ಕರ ಗುಂಪು ನಿಜವಾದ ಪ್ರಪಂಚ. ಆಪ್ಷನ್ 1 ಬಾಲ್ಯ ವ್ಯವಸ್ಥೆ ಆಗುತ್ತೋ, ಆಪ್ಷನ್ 2 ತಾರುಣ್ಯ ವ್ಯವಸ್ಥೆ ಆಗುತ್ತೋ, ಆಪ್ಷನ್ 3 ವಯಸ್ಕಾವಧಿ ಆಗುತ್ತೋ, ಆಪ್ಷನ್ 4 ವೃದ್ಧಾಪ್ಯ ಆಗುತ್ತೋ. ಇದಕ್ಕೆ ಸರಿಯಾದ ಉತ್ತರ ತಾರುಣ್ಯ ವ್ಯವಸ್ಥೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೋಡಿ, ಸಮವಯಸ್ಕರ ಗುಂಪು ನಿಜವಾದ ಪ್ರಪಂಚ ಯಾವ ಹಂತದಲ್ಲಿ ಇರುತ್ತೆ ಅಂದರೆ ತಾರುಣ್ಯ ವ್ಯವಸ್ಥೆಯಲ್ಲಿ. ನೆಕ್ಸ್ಟ್ ನೋಡ್ತಾ ಹೋಗೋಣ ಬನ್ನಿ. 71ನೇ ಕ್ವಶನ್. ಉಪಯೋಗಿಸುವ ಮತ್ತು ಉಪಯೋಗಿಸದ ನಿಯಮಗಳು ಈ ಕೆಳಗಿನ ಕಲಿಕೆಯ ನಿಯಮದ ವಿಧಗಳಾಗಿವೆ. ಆಪ್ಷನ್ 1 ಸಿದ್ಧತಾ ನಿಯಮ, ಆಪ್ಷನ್ 2 ಪರಿಣಾಮ ನಿಯಮ, ಆಪ್ಷನ್ 3 ಅಭ್ಯಾಸ ನಿಯಮ, ಆಪ್ಷನ್ 4 ಪ್ರೇರಣಾ ನಿಯಮ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಅಭ್ಯಾಸ ನಿಯಮ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. 72ನೇ ಕ್ವಶನ್. ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಅಂಶ ಯಾವುದು? ಆಪ್ಷನ್ 1 ಅನುವಂಶೀಯತೆ ಆಗುತ್ತೋ, ಆಪ್ಷನ್ 2 ಬುದ್ಧಿಶಕ್ತಿ ಆಗುತ್ತೋ, ಆಪ್ಷನ್ 3 ಕುಟುಂಬ ಆಗುತ್ತೋ, ಆಪ್ಷನ್ 4 ರಕ್ತದ ಗುಂಪು ಆಗುತ್ತೋ. ಇದಕ್ಕೆ ಸರಿಯಾದ ಉತ್ತರ 4ನೇ ಆಪ್ಷನ್ ಸರಿಯಾದ ಉತ್ತರ. ರಕ್ತದ ಗುಂಪು ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಅಂಶ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ ಬನ್ನಿ. 73ನೇ ಕ್ವಶನ್. ಇದು ಕಲಿಕೆಯ ವಲಯ ಅಲ್ಲ. ಆಪ್ಷನ್ 1 ಜ್ಞಾನಾತ್ಮಕ ವಲಯ, ಆಪ್ಷನ್ 2 ಪ್ರೇರಣಾ ವಲಯ, ಆಪ್ಷನ್ 3 ಮನೋಗತಿ ವಲಯ, ಆಪ್ಷನ್ 4 ಭಾವನಾತ್ಮಕ ವಲಯ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಮನೋಗತಿಯ ವಲಯ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ. 74ನೇ ಕ್ವಶನ್. ಬ್ರೈಲ್ ಲಿಪಿಯನ್ನು ಈ ವಿದ್ಯಾರ್ಥಿಗಳಿಗೆ ಬಳಸಲಾಗುತ್ತೆ. ಆಪ್ಷನ್ 1 ದೃಷ್ಟಿ ಸವಾಲುಗಳುಳ್ಳ ಮಕ್ಕಳು, ಆಪ್ಷನ್ 2 ಶ್ರವಣ ಸವಾಲುಗಳುಳ್ಳ ಮಕ್ಕಳು, ಆಪ್ಷನ್ 3 ದೈಹಿಕ ವಿಕಲತೆಯುಳ್ಳ ಮಕ್ಕಳು, ಆಪ್ಷನ್ 4 ಸಾಮಾನ್ಯ ಮಕ್ಕಳು. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಈಗಾಗಲೇ ಗೊತ್ತಿದೆ, ಬ್ರೈಲ್ ಲಿಪಿಯನ್ನ ದೃಷ್ಟಿ ಸವಾಲುಗಳುಳ್ಳ ಮಕ್ಕಳಿಗೆ ಬಳಸ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ ಬನ್ನಿ. ನೆಕ್ಸ್ಟ್ ಕ್ವಶನ್ 75ನೇ ಕ್ವಶನ್. ಈಜುವುದು ಮತ್ತು ಕುದುರೆ ಸವಾರಿಯು ಇದರ ಉದಾಹರಣೆಗಳಾಗಿವೆ. ಆಪ್ಷನ್ 1 ಅನುಕ್ರಮದ ಕಲಿಕೆ, ಆಪ್ಷನ್ 2 ಪರಿಕಲ್ಪನಾ ಕಲಿಕೆ, ಆಪ್ಷನ್ 3 ಸ್ನಾಯು ಮೋಟಾರ್ ಕಲಿಕೆ, ಆಪ್ಷನ್ 4 ಜೋಡಿ ಸಂಯೋಜನಾ ಕಲಿಕೆ. ಇದಕ್ಕೆ ಸರಿಯಾದ ಉತ್ತರ ಸ್ನಾಯು ಮೋಟಾರ್ ಕಲಿಕೆ ಆಗುತ್ತೆ. ನೋಡಿ, ಸೈಕಾಲಜಿ ಅಂತಕ್ಕಂಥದ್ದು ಜೀವನದಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಮತ್ತು ಕಣ್ಣಿಗೆ ಕಾಣುವಂಥದ್ದು. ಅದನ್ನು ರಿಯಾಲಿಟಿಯಾಗಿ ಅದನ್ನು ನಾವು ನೋಡಬಹುದಾಗಿರ್ತಕ್ಕಂಥದ್ದು. ನೋಡಿ, ಹೀಗಾಗಿ ಸೈಕಾಲಜಿ ಸಬ್ಜೆಕ್ಟ್ ಏನಿದೆ ಅತ್ಯಂತವಾಗಿ ಪ್ರಾಕ್ಟಿಕಲ್ ಆಗಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ ಬನ್ನಿ. 76ನೇ ಕ್ವಶನ್. ಮಕ್ಕಳು ವರ್ಣಮಾಲೆಯನ್ನು ಕಲಿತಾಗ ಅವರಲ್ಲಿ ಉಂಟಾಗುವ ಕಲಿಕಾ ವಿಧಾನವು ಯಾವುದು? ಆಪ್ಷನ್ 1 ಸರಣಿ ಕಲಿಕೆ, ಆಪ್ಷನ್ 2 ಸಮಸ್ಯೆ ಪರಿಹಾರ ಕಲಿಕೆ, ಆಪ್ಷನ್ 3 ಎಸ್ಆರ್ ಕಲಿಕೆ, ಆಪ್ಷನ್ 4 ಅನುಕ್ರಮ ಕಲಿಕೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಸರಣಿ ಕಲಿಕೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ. 77ನೇ ಕ್ವಶನ್. ವಿದ್ಯಾರ್ಥಿಯು ಪದಗಳಲ್ಲಿನ ಅಕ್ಷರಗಳನ್ನು ಬೆರೆಸಿಕೊಳ್ಳುವುದರಿಂದ ಓದುವಾಗ ಕಷ್ಟಕರವಾಗುತ್ತೆ. ಇದು ಒಳಗೊಂಡಿರುವುದು ಏನು ಅಂತಕ್ಕಂಥದ್ದು. ನೋಡಿ, ವಿದ್ಯಾರ್ಥಿಯು ಪದಗಳಲ್ಲಿನ ಅಕ್ಷರಗಳನ್ನು ಬೆರೆಸಿಕೊಳ್ಳುವುದರಿಂದ ಓದುವಾಗ ಕಷ್ಟಕರವಾಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಡಿಸ್ಕ್ಯಾಲ್ಕಿಯಾ ಅಂತಕ್ಕಂಥದ್ದು ಆಗುತ್ತೋ, ಆಪ್ಷನ್ 2 ಡಿಸ್ಲೇಷಿಯಾ ಆಗುತ್ತೋ, ಆಪ್ಷನ್ 3 ಡಿಸ್ಗ್ರಾಫಿಯಾ ಆಗುತ್ತೋ, ಆಪ್ಷನ್ 4 ಡಿಸ್ಫ್ರಾಕ್ಸಿಯಾ ಆಗುತ್ತೋ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ 2 ಡಿಸ್ಲೇಷಿಯಾ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಡಿಸ್ಕ್ಯಾಲ್ಕಿಯಾ ಅಂತಕ್ಕಂಥದ್ದು ಇದು ನೋಡಿ, ಗಣಿತದ ಒಂದು ವಿಷಯದಲ್ಲಿ ಗಣಿತದ ಕಲಿಕೆಯಲ್ಲಿ ನ್ಯೂನ್ಯತೆಯನ್ನು ಹೊಂದಿರತಕ್ಕಂಥ ಮಕ್ಕಳಿಗೆ ನಾವು ಡಿಸ್ಕ್ಯಾಲ್ಕಿಯಾ ಅಂತಕ್ಕಂಥದ್ದು ಕರೀತಾ ಹೋಗ್ತೀವಿ. ಡಿಸ್ಗ್ರಾಫಿಯಾ ಅಂತಕ್ಕಂಥದ್ದು ಏನನ್ನು ಸೂಚಿಸುತ್ತೆ? ಚಿತ್ರಗಳಲ್ಲಿ ಒಂದು ಚಿತ್ರವನ್ನು ಬಿಡಿಸುವುದರಲ್ಲಿ ನ್ಯೂನ್ಯತೆಯನ್ನು ಹೊಂದಿರತಕ್ಕಂಥದ್ದು ಡಿಸ್ಗ್ರಾಫಿಯಾ ಆಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ. 78ನೇ ಕ್ವಶನ್. ಕಲಿಕೆಯ ಬಗ್ಗೆ ಸರಿಯಿಲ್ಲದ ಹೇಳಿಕೆ ಯಾವುದು? ಆಪ್ಷನ್ 1 ಇದು ಒಂದು ಸನ್ನಿವೇಶದಿಂದ ಮತ್ತೊಂದಕ್ಕೆ ವರ್ಗಾವಣೆಯಾಗಬಲ್ಲದು, ಆಪ್ಷನ್ 2 ಇದು ಉದ್ದೇಶಪೂರಿತ ಮತ್ತು ಗುರಿ ನಿರ್ದೇಶಿತವಾಗಿರ್ತಕ್ಕಂಥದ್ದು, ಆಪ್ಷನ್ 3 ಇದು ಶೈಕ್ಷಣಿಕ ಅನುಭವದಿಂದ ಮಾತ್ರ ಉಂಟಾಗುತ್ತೆ, ಆಪ್ಷನ್ 4 ಇದು ನಿರಂತರವಾಗಿರ್ತಕ್ಕಂಥ ಪ್ರಕ್ರಿಯೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಇದು ಶೈಕ್ಷಣಿಕ ಅನುಭವದಿಂದ ಮಾತ್ರ ಉಂಟಾಗ್ತಕ್ಕಂಥದ್ದು. ಕಲಿಕೆಯ ಒಂದು ಬಗ್ಗೆ ಸರಿಯಾಗಿರ್ತಕ್ಕಂಥ ಹೇಳಿಕೆ ಯಾವುದು? ಸರಿಯಲ್ಲದ ಹೇಳಿಕೆ ಯಾವುದು ಅಂದರೆ ಇದು ಶೈಕ್ಷಣಿಕ ಅನುಭವದಿಂದ ಮಾತ್ರ ಉಂಟಾಗುತ್ತೆ. ಇದಕ್ಕೆ ಸರಿ ಇಲ್ಲದ ಹೇಳಿಕೆಯಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 79ನೇ ಕ್ವಶನ್. ಹುಡುಗರು ಧೈರ್ಯಶಾಲಿಗಳು ಮತ್ತು ಹುಡುಗಿಯರು ನಾಚಿಕೆ ಸ್ವಭಾವದವರು ಎಂದು ಹೇಳುವುದು ಇದನ್ನು ವ್ಯಕ್ತಪಡಿಸುತ್ತೆ. ಈ ಒಂದು ಕ್ವಶನ್ ನೋಡಿ, ಕನ್ಕ್ಲೂಸ್ ಇರ್ತಕ್ಕಂಥದ್ದು ನೋಡಿ. ಆಪ್ಷನ್ 1 ಲಿಂಗತ್ವ ಏಕರೂಪಕ, ಆಪ್ಷನ್ 2 ಲಿಂಗತ್ವ ಸಮಾನತೆ, ಆಪ್ಷನ್ 3 ಲಿಂಗತ್ವ ತಟಸ್ಥತೆ,
ಆಪ್ಷನ್ 4 ಲಿಂಗ ಅಥವಾ ಸೂಕ್ಷ್ಮತೆ. ಇದಕ್ಕೆ ಸರಿಯಾದ ಉತ್ತರ ನೋಡಿ ಆಪ್ಷನ್ 1 ಕೂಡ ಆಗುವ ಎಲ್ಲ ಚಾನ್ಸಸ್ಗಳು ಇದೆ, ಆಪ್ಷನ್ 4 ಕೂಡ ಆಗುವ ಚಾನ್ಸಸ್ಗಳು ಇರತಕ್ಕಂಥದ್ದು. ನನ್ನ ಅನಿಸಿಕೆ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಅನಿಸುತ್ತೆ. ನೋಡಿ ಕೀ ಆನ್ಸರ್ ಬಿಟ್ಟಾಗ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 80ನೇ ಕ್ವಶನ್. ಶಿಕ್ಷಕರು ಈ ಲಕ್ಷಣದ ಸಹಾಯದಿಂದ ಉತ್ತಮ ಸ್ಮೃತಿಯನ್ನ ಹೊಂದಿದ ವಿದ್ಯಾರ್ಥಿಗಳನ್ನ ಗುರುತಿಸಬಹುದು. ಆಪ್ಷನ್ 1 ಭಂಗಿ ಆಗುತ್ತೋ, ಆಪ್ಷನ್ 2 ಹಾವಭಾವ ಆಗುತ್ತೋ, ಆಪ್ಷನ್ 4 ಕ್ಷಿಪ್ರತೆ ಆಗುತ್ತೋ, ಆಪ್ಷನ್ 4 ಭಾಷೆ ಆಗುತ್ತೋ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ? ಕ್ಷಿಪ್ರತೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ. 81ನೇ ಕ್ವಶನ್. ಇಲ್ಲಿ ಹೊಸ ಅನುಭವದ ಸ್ಮೃತಿಯು ಹಳೆಯ ಅನುಭವಗಳನ್ನು ಅಡ್ಡಿಪಡಿಸುತ್ತೆ. ಆಪ್ಷನ್ 1 ಹಿಮ್ಮುಖ ಅವರೋಧ, ಆಪ್ಷನ್ 2 ಮುಮ್ಮುಖ ಅವರೋಧ, ಆಪ್ಷನ್ 3 ಪ್ರೇರಿತ ವಿಸ್ಮೃತಿ, ಆಪ್ಷನ್ 4 ಬಳಸದೆ ಉಂಟಾದ ವಿಸ್ಮೃತಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಹಿಮ್ಮುಖ ಅವರೋಧ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ. ನೆಕ್ಸ್ಟ್ ಕ್ವಶನ್ 82ನೇ ಕ್ವಶನ್. ಬ್ಲೂಮ್ ರವರ ಪರಿಷ್ಕೃತ ವರ್ಗೀಕರಣದಲ್ಲಿ ಸಂಶ್ಲೇಷಣೆಯನ್ನ ಈ ರೀತಿ ಹೆಸರಿಸಲಾಗಿದೆ. ಆಪ್ಷನ್ 1 ಜ್ಞಾಪಿಸಿಕೊಳ್ಳುವಿಕೆ, ಆಪ್ಷನ್ 2 ಸೃಷ್ಟಿಸುವಿಕೆ, ಆಪ್ಷನ್ 3 ಅರ್ಥ ಮಾಡಿಕೊಳ್ಳುವಿಕೆ, ಆಪ್ಷನ್ 4 ಮೌಲ್ಯಮಾಪನ ಮಾಡುವಿಕೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಸೃಷ್ಟಿಸುವಿಕೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ. 83ನೇ ಕ್ವಶನ್. ದೇಶಿಕ ಅಥವಾ ಅಂತರ್ಗ್ರಹಿಕೆ ಮತ್ತು ಪರಿಕಲ್ಪನೆಯು ಇದಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಆಪ್ಷನ್ 1 ಯಾಂತ್ರಿಕ ಅಭಿಕ್ಷಮತೆ ಆಗುತ್ತೋ, ಆಪ್ಷನ್ 2 ಪಾಂಡಿತ್ಯ ಭಿಕ್ಷಮತೆ ಆಗುತ್ತೋ, ಆಪ್ಷನ್ 3 ವೈಜ್ಞಾನಿಕ ಅಭಿಕ್ಷಮತೆ ಆಗುತ್ತೋ, ಆಪ್ಷನ್ 4 ಕಾರಕೋನಿಯ ಅಭಿಕ್ಷಮತೆ ಆಗುತ್ತೋ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಪಾಂಡಿತ್ಯಾಭಿಕ್ಷಮತೆ ಅಂತ ಕರಿತೀವಿ. ನೆಕ್ಸ್ಟ್ 84ನೇ ಕ್ವಶನ್. ವಿದ್ಯಾರ್ಥಿಗಳ ಕಲಿಕೆಯ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ಳಲು ಬಳಸುವ ಮೌಲ್ಯಮಾಪನ ಯಾವುದು? ಆಪ್ಷನ್ 1 ಸಂಕಲನಾತ್ಮಕ ಮೌಲ್ಯಮಾಪನ ಅಂತ ಕರಿತೀವಿ, ಆಪ್ಷನ್ 2 ರೂಪಣಾತ್ಮಕ ಮೌಲ್ಯಮಾಪನ ಅಂತ ಕರಿತೀವಿ, ಆಪ್ಷನ್ 3 ನೈದಾನಿಕ ಮೌಲ್ಯಮಾಪನ ಅಂತ ಕರಿತೀವಿ, ಆಪ್ಷನ್ 4 ಪೂರ್ವ ಸೂಚಕ ಮೌಲ್ಯಮಾಪನ ಅಂತ ಕರಿತೀವಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ 3 ನೈದಾನಿಕ ಮೌಲ್ಯಮಾಪನ ಅಂತ ಕರಿತಾ ಹೋಗ್ತೀವಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ. 85ನೇ ಕ್ವಶನ್. ಶಿಕ್ಷಕರು ತಮ್ಮ ಬೋಧನಾ ತಂತ್ರಗಳನ್ನು ಮಾರ್ಪಾಡು ಮಾಡಲು ಸಹಾಯ ಮಾಡುವ ಮೌಲ್ಯಮಾಪನ ವಿಧಾನ ಇದಾಗಿದೆ. ಆಪ್ಷನ್ 1 ಸಂಕಲನಾತ್ಮಕ ಮೌಲ್ಯಮಾಪನ, ಆಪ್ಷನ್ 2 ನೈದಾನಿಕ ಮೌಲ್ಯಮಾಪನ, ಆಪ್ಷನ್ 3 ರೂಪಣಾತ್ಮಕ ಮೌಲ್ಯಮಾಪನ, ಆಪ್ಷನ್ 4 ಮಾನಸಿಕ ಆಧಾರಿತ ಮೌಲ್ಯಮಾಪನ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ರೂಪಣಾತ್ಮಕ ಮೌಲ್ಯಮಾಪನ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 86ನೇ ಕ್ವಶನ್. ಈ ಕೆಳಗಿನವುಗಳಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಗುಣಲಕ್ಷಣವಲ್ಲದ್ದು ಅಂತ ಕೇಳಿದ್ದಾರೆ. ಅಂದ್ರೆ ಗುಣಲಕ್ಷಣ ಆಗಿಲ್ಲದ್ದು ಯಾವುದು ಅಂತ. ಆಪ್ಷನ್ 1 ಬಹು ವೇಗವಾಗಿ ಮತ್ತು ಸುಲಭವಾಗಿ ಕಲಿತಾರೆ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಗುಣಲಕ್ಷಣ ಯಾವುದು? ಗುಣಲಕ್ಷಣವಲ್ಲದ್ದು ಅಂತ ಕೇಳ್ತಾ ಹೋಗಿದ್ದಾರೆ ಇಲ್ಲಿ. ಆಪ್ಷನ್ 1 ಬಹು ವೇಗವಾಗಿ ಮತ್ತು ಸುಲಭವಾಗಿ ಕಲಿತಾ ಹೋಗ್ತಾರೆ, ಆಪ್ಷನ್ 2 ಅರ್ಥೈಸಿಕೊಳ್ಳುವಿಕೆಯಲ್ಲಿ ವೇಗ, ಆಪ್ಷನ್ 3 ಅವರ ಸ್ನೇಹಿತರಿಗೆ ಹೋಲಿಸಿದರೆ ಹೆಚ್ಚು ವಿಷಯಗಳನ್ನ ತಿಳಿದುಕೊಳ್ಳುತ್ತಾರೆ, ಆಪ್ಷನ್ 4 ಅತಿ ಕಡಿಮೆ ಅವಧಿಗೆ ಅವಧಾನವನ್ನು ಹೊಂದುತ್ತಾರೆ. ನೋಡಿ ಇಲ್ಲಿ ಕನ್ಫ್ಯೂಸ್ ಆಗಿ 3ನೇ ಕ್ವಶನ್ಗೆ ಟಿಕ್ ಹಾಕಿದ್ದಾರೆ ಯಾರು. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ 4 ಅತಿ ಕಡಿಮೆ ಅವಧಿಗೆ ಅವಧಾನವನ್ನ ಹೊಂದಿರ್ತಾರೆ. ಯಾಕೆ ಕ್ವಶನ್ ಅನ್ನ ಸರಿಯಾಗಿ ಓದ್ಕೋಬೇಕು ಅನ್ನೋದಕ್ಕೆ ಇದೇ ಸಾಕ್ಷಿ. ಇವರು ನೋಡಿ ಗುಣಲಕ್ಷಣ ಅಂತ ಹೇಳಿದ್ದಾರೆ ಎಂದು 3ನೇ ಆಪ್ಷನ್ಗೆ ಹಾಕಿರ್ತಕ್ಕಂಥದ್ದು. ಇದು ತಪ್ಪಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ ಬನ್ನಿ. 87ನೇ ಕ್ವಶನ್. ಕಲಿಕಾರ್ಥಿಗಳಲ್ಲಿನ ಏಕ ಅಥವಾ ಬಹು ಲಕ್ಷಣಗಳಲ್ಲಿ ವ್ಯತ್ಯಾಸ ಅಥವಾ ವಿಷಯಾಂತರವೇ ಏನಂತ ಕರಿತಾ ಹೋಗ್ತೀವಿ? ಕಲಿಕಾರ್ಥಿಗಳಲ್ಲಿ ಏಕ ಅಥವಾ ಬಹುಲಕ್ಷಣಗಳಲ್ಲಿನ ವ್ಯತ್ಯಾಸವನ್ನ ನಾವು ಏನಂತ ಕರಿತಾ ಹೋಗ್ತೀವಿ? ಆಪ್ಷನ್ 1 ವ್ಯಕ್ತಿ ಭಿನ್ನತೆಗಳು ಅಂತ ಕರಿತಾ ಹೋಗ್ತೀವಿ, ಆಪ್ಷನ್ 2 ಜನಾಂಗೀಯ ಭಿನ್ನತೆಗಳು ಅಂತ ಕರಿತಾ ಹೋಗ್ತೀವಿ, ಆಪ್ಷನ್ 3 ಪ್ರಾದೇಶಿಕ ಭಿನ್ನತೆಗಳು ಅಂತ ಕರಿತಾ ಹೋಗ್ತೀವಿ, ಆಪ್ಷನ್ 4 ಕಲಿಕಾರ್ಥಿ ಭಿನ್ನತೆಗಳು ಅಂತ ಕರಿತಾ ಹೋಗ್ತೀವಿ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ವ್ಯಕ್ತಿ ಭಿನ್ನತೆಗಳು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ. 88ನೇ ಕ್ವಶನ್. ತೊಗಲು ಗೊಂಬೆ ಮತ್ತು ಪಾತ್ರಾಭಿನಯ ಈ ಬೋಧನೋಪಕರಣಕ್ಕೆ ಉದಾಹರಣೆ. ಆಪ್ಷನ್ 1 ಪ್ರದರ್ಶಿತ ಬೋಧನೋಪಕರಣ, ಆಪ್ಷನ್ 2 ಚಟುವಟಿಕಾ ಆಧಾರಿತ ಉಪಕರಣ, ಆಪ್ಷನ್ 3 ಶ್ರವಣ ಉಪಕರಣ, ಆಪ್ಷನ್ 4 ಮುದ್ರಿತ ಉಪಕರಣ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಪ್ರದರ್ಶಿತ ಬೋಧನೋಪಕರಣ ಅಂತಕ್ಕಂಥದ್ದು. ನೋಡಿ ಯಾರೆಲ್ಲ ಇನ್ನು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ, ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ. ಅಲ್ಲಿ ಕಂಪ್ಲೀಟ್ ಆಗಿ ಕರೆಂಟ್ ಅಫೇರ್ಸನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಮತ್ತು ಏನೆಲ್ಲ ಒಂದು ರಾಜ್ಯದಲ್ಲಿ
ಪ್ರಸ್ತುತ ಪ್ರಚಲಿತ ವಿದ್ಯಮಾನಗಳು ಇದ್ದಾವೆ, ಏನೆಲ್ಲ ಜಾಬ್ಗಳು ವೇಕೆನ್ಸಿಗಳು ಖಾಲಿ ಇದಾವೋ ಇಲ್ಲವೋ ಅಂತಕ್ಕಂಥದ್ದನ್ನು ಪ್ರಮುಖವಾಗಿ ಅಪ್ಡೇಟ್ ಮಾಡ್ತಕ್ಕಂಥದ್ದು ವಾಟ್ಸಪ್ ಗ್ರೂಪ್ನಲ್ಲಿ. ವಾಟ್ಸಪ್ ಗ್ರೂಪ್ಗೆ ಯಾರೆಲ್ಲ ಜಾಯಿನ್ ಆಗಿಲ್ಲ ಅಂದರೆ ಜಾಯಿನ್ ಆಗಿ ಆ ಒಂದು ವಾಟ್ಸಪ್ ಗ್ರೂಪ್ನ ಚಾನಲ್ನ ಲಿಂಕನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತೇನೆ, ಅಲ್ಲಿ ಹೋಗಿ ಸಂಪೂರ್ಣವಾಗಿ ಜಾಯಿನ್ ಆಗಬಹುದು. ನೆಕ್ಸ್ಟ್ ನೋಡ್ತಗೋಣ ಬನ್ನಿ. ಕೊನೆಯ ಹಂತಕ್ಕೆ ಬಂದಿದ್ದೇವೆ. 10 ವರ್ಷ ವಯಸ್ಸಿನ ವ್ಯಕ್ತಿಯ ಮಾನಸಿಕ ವಯಸ್ಸು 8 ವರ್ಷಗಳಾದರೆ ಆತನ ಬುದ್ಧಿಲಬ್ಧವು ಏನು ನೋಡಿ. ಇದು ಗಣಿತ ವಿಷಯಕ್ಕೆ ಸಂಬಂಧಿಸಿದೆ, ಬಟ್ ಸೈಕಾಲಜಿಯಲ್ಲಿ ಕೂಡ ಬರ್ತಕ್ಕಂಥದ್ದು. ಅಂದರೆ ಲೆಕ್ಕ ಇದು ಒಂದು ಲೆಕ್ಕವಾಗಿರ್ತಕ್ಕಂಥದ್ದು. ಇದಕ್ಕೆ ಸೂತ್ರವು ಕೂಡ ಇರ್ತಕ್ಕಂಥದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. IQ-ವನ್ನು ಯಾವ ರೀತಿಯಾಗಿ, ಬುದ್ಧಿಲಬ್ಧವನ್ನು ಯಾವ ರೀತಿಯಾಗಿ ಕಂಡುಹಿಡಿತಾರೆ ಅಂತಕ್ಕಂಥದ್ದು. ಮೆಂಟಲ್ ಏಜ್ ಡಿವೈಡೆಡ್ ಬೈ ಕ್ರೋನಾಲಜಿಕಲ್ ಏಜ್ ಇಂಟು 100 ಇದಕ್ಕೆ ಸೂತ್ರ ಆಗಿರುತ್ತೆ. IQ = MA ಡಿವೈಡೆಡ್ ಬೈ CA ಇಂಟು 100 ಅಂತಲೂ ಕೂಡ ಕರಿತಾ ಹೋಗ್ತೀವಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಕೊನೆಯ ಕ್ವಶನ್. ಒಂದು ಸನ್ನಿವೇಶ ಅಥವಾ ಕಾರ್ಯವನ್ನು ನಿರ್ವಹಿಸುವ ವ್ಯಕ್ತಿಯ ಸಾಮರ್ಥ್ಯವೇ? ಆಪ್ಷನ್ 1 ಆಸಕ್ತಿ, ಆಪ್ಷನ್ 2 ಉದ್ದೇಶ, ಆಪ್ಷನ್ 3 ಬುದ್ಧಿಶಕ್ತಿ ಅಂತ ಕರಿತೀವಿ, ಆಪ್ಷನ್ 4 ಅನ್ವೇಷಣ ಅಂತ ಕರಿತೀವಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3. ಇದಕ್ಕೆ ಸರಿಯಾದ ಉತ್ತರ ಬುದ್ಧಿಶಕ್ತಿ ಆಗುತ್ತೆ. IQ ಅಂತ ಕರಿತಾ ಹೋಗ್ತೀವಿ. ಬುದ್ಧಿಲಬ್ಧವನ್ನು ಕಂಡುಹಿಡಿಯುವ ಸೂತ್ರ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಪ್ರತಿ ಎಕ್ಸಾಮ್ಗೂ ಕೂಡ ಕೇಳ್ತಾ ಹೋಗ್ತಾರೆ. ಕೇವಲ TT ಅಲ್ಲ, ಪೊಲೀಸ್ ಎಕ್ಸಾಮಿಗೂ ಕೂಡ ಕೇಳಿದ್ದಾರೆ, ಸಾಕಷ್ಟು FDA ಕ್ವಶನ್ಗೆ ಕೇಳಿದ್ದಾರೆ, SDA ಕ್ವಶನ್ಗೆ ಕೇಳಿದ್ದಾರೆ, KS ಪ್ರಿಲಿಮ್ಸ್ಗೂ ಕೂಡ ಕೇಳಿದ್ದಾರೆ, PSI-ನಲ್ಲೂ ಕೂಡ ಕೇಳಿರ್ತಕ್ಕಂಥದ್ದು. ಇವಾಗ ಎಲ್ಲ ಎಕ್ಸಾಮ್ಸ್ಗೂ ಇಂಪಾರ್ಟೆಂಟ್ IQ ಸೂತ್ರ. ಇದಿಷ್ಟು ಇವತ್ತಿನ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ವಿಕಸನ ಕ್ವಶನ್ಗೆ ಆನ್ಸರ್ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ವೆರಿ ಮಚ್. ಮತ್ತು ಯಾರೆಲ್ಲ ಈ ಒಂದು ಸೈಕಾಲಜಿ ಪಾರ್ಟ್ನಲ್ಲಿ 30ಕ್ಕೆ 30 ತೆಗೆದುಕೊಂಡಿದ್ರು ಅವರು ಕಮೆಂಟ್ಸ್ ಬಾಕ್ಸ್ನಲ್ಲಿ ಆಯ್ ಅಂತ ಕಳಿಸಿ. ಥ್ಯಾಂಕ್ ಯು ವೆರಿ ಮಚ್.